ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಇವತ್ತಿನ ಪ್ರಮುಖ ಸಭೆಯಲ್ಲಿ ಆರೋಗ್ಯ ವಿಮೆಗೆ ಜಿಎಸ್ಟಿ ಪಾವತಿಸಬೇಕಾಗಿಲ್ಲ. ಮಹತ್ವದ ಬೆಳವಣಿಗೆ ಇದು. 33 ಜೀವರಕ್ಷಕ ಔಷಧಿಗಳಿಗೆ ನೋ ಜಿಎಸ್ಟಿ, ಯಾವುದೇ ಜಿಎಸ್ಟಿ ಇರಲ್ಲ. ದೇಶದ ಜನತೆಗೆ ಮೋದಿ ದೀಪಾವಳಿಯ ಒಂದು ಬಂಪರ್ ಗಿಫ್ಟ್ ಇದು. ದೀಪಾವಳಿಗೆ ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಆ ಮೂಲಕ ಯಾವುದೇ ಆರೋಗ್ಯ ವಿಮೆಗೆ ಸಂಬಂಧಪಟ್ಟಂತೆ ಜಿಎಸ್ಟಿ ಪಾವತಿಸಬೇಕಾಗಿಲ್ಲ. ಹಾಗೂ ಕೆಲವೊಂದಿಷ್ಟು ಔಷಧಿಗಳ ಮೇಲೂ ಕೂಡ ಯಾವುದೇ ರೀತಿಯಾದಂತಹ ಜಿಎಸ್ಟಿ ತೆರಿಗೆಯನ್ನು ಹಾಕಿಲ್ಲ. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಅತ್ಯಂತ ಮಹತ್ವದಾದಂಥ ಬದಲಾವಣೆ ತರಲಾಗಿದೆ. ಸೆಪ್ಟೆಂಬರ್ 22ರಿಂದ ನೂತನ ಜಿಎಸ್ಟಿ ಸ್ಲ್ಯಾಬ್ ಜಾರಿಗೆ ಬರಲಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ. ಶಾಲಾ ಮಕ್ಕಳಿಗೆ ಕೇಂದ್ರದಿಂದ ಭರ್ಜರಿ ಗಿಫ್ಟ್ ಅನ್ನು ಕೊಡಲಾಗಿದೆ. ಇನ್ನು ಮುಂದೆ ಬುಕ್ಸ್, ಪೆನ್ಸಿಲ್, ಪೆನ್ನಿಗಿಲ್ಲ ಯಾವುದೇ ರೀತಿಯಾದಂತಹ ಜಿಎಸ್ಟಿ, ನೋ ಜಿಎಸ್ಟಿ. ಮ್ಯಾಪ್, ಚಾರ್ಟ್ಸ್, ಗ್ಲೋವ್ಸ್ಗಳಿಗಿಲ್ಲ ಯಾವುದೇ ರೀತಿಯಾದಂತಹ ಜಿಎಸ್ಟಿ. ಕ್ರಯಾನ್ಸ್, ಶಾರ್ಪ್ನರ್ಗೂ ಕೂಡ ಜಿಎಸ್ಟಿ ಇಲ್ಲ. ಶಾಲಾ ಮಕ್ಕಳಿಗೆ ಕೇಂದ್ರದಿಂದ ಭರ್ಜರಿ ಗಿಫ್ಟ್ ಇದು. ನಿಜಕ್ಕೂ ಇದು ದೀಪಾವಳಿಯ ಭರ್ಜರಿ ಉಡುಗೊರೆ. ಇನ್ನು ಮುಂದೆ ಬಾಕ್ಸ್ಗೆಲ್ಲ, ಪೆನ್ಸಿಲ್ಗೆಲ್ಲ ಯಾವುದೇ ರೀತಿಯಾದಂತಹ ಒಂದು ಅರೇಜರ್ಸ್ ಆಗಿರ್ಬೋದು, ಶಾರ್ಪ್ನರ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಜಿಎಸ್ಟಿ ಇಲ್ಲ. ಕ್ರಯಾನ್ಸ್, ಶಾರ್ಪ್ನರ್ಗೂ ಕೂಡ ಇಲ್ಲಂತೆ ಜಿಎಸ್ಟಿ. ಹೀಗಾಗಿ ಇವತ್ತಿನ ಒಂದು ಪ್ರಮುಖ ಸಭೆಯಲ್ಲಿ ನಿರೀಕ್ಷೆಗೂ ಮೀರಿದಂತಹ ಒಂದು ಮೀಟಿಂಗ್ ಇದು. ಸೊ ಹಾಗಾಗಿ ಇವತ್ತಿನ ಜಿಎಸ್ಟಿ ಮೀಟಿಂಗಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಲಂಕುಷವಾಗಿ ಪ್ರತಿಯೊಂದೊಂದು ವಿಚಾರಣೆಗಳನ್ನು, ಪ್ರತಿಯೊಂದು ವಸ್ತುಗಳ ಮೇಲೆ ವಿಭಜನೆಯಾಗಿ ಹಾಗೂ ವಿಸ್ತೃತವಾಗಿ ಯಾವುದರ ಮೇಲೆ ಎಷ್ಟು ಜಿಎಸ್ಟಿಯನ್ನು ನಾವು ಹೇರಿದ್ದೇವೆ, ಯಾವುದರಲ್ಲಿ ಏರಿಕೆಯಾಗಿದೆ, ಯಾವುದರಲ್ಲಿ ಇಳಿಕೆಯಾಗಿದೆ, ಜನಸಾಮಾನ್ಯರು ಬಳಸ್ತಕ್ಕಂತಹ ದಿನನಿತ್ಯದ ಅಗತ್ಯ ಹಾಗೂ ಅತ್ಯವಶ್ಯಕವಾಗಿರ್ತಕ್ಕಂತಹ ವಸ್ತುಗಳ ಮೇಲೆ ಕೇಂದ್ರ ಸರ್ಕಾರ ಮೃದು ಧೋರಣೆಯನ್ನು ತಾಳಿದ್ದು ಜಿಎಸ್ಟಿ ಕಡಿಮೆ ಪ್ರಮಾಣದಲ್ಲಿ ಹಾಕಿದೆ. ಆ ಮುಖಾಂತರ ಮತ್ತೊಮ್ಮೆ ಈಗ ಶಾಲಾ ಮಕ್ಕಳಿಗೆ ಕೇಂದ್ರದಿಂದ ಭರ್ಜರಿ ಉತ್ತಮವಾದಂತಹ ಒಂದು ಬಂಪರ್ ಗಿಫ್ಟ್ ಸಿಕ್ಕಿದೆ. ಬುಕ್ಸು, ಪೆನ್ಸಿಲ್ಲು, ಶಾರ್ಪ್ನರು, ಚಾರ್ಟ್ಸು, ಮ್ಯಾಪ್ಸು, ಗ್ಲೋಬ್ಸ್ಗಳಿಗೆ ಯಾವುದೇ ರೀತಿಯಾದಂತಹ ಈ ಪಠ್ಯ ಪುಸ್ತಕ ಹಾಗೂ ಈ ಎಜುಕೇಷನ್ ರಿಲೇಟೆಡ್ ಆಗಿರಬಹುದು ಈ ಎಲ್ಲ ಒಂದು ಸಾಮಗ್ರಿಗಳಿಗೆ ಯಾವುದೇ ರೀತಿಯಾದಂತಹ ಜಿಎಸ್ಟಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ಒಂದು ಶಾಲಾ ಮಕ್ಕಳಿಗೆ ಇದೊಂದು ಸಂತೋಷದಾಯಕ ಒಂದು ವಿಷಯ ಅಂತಲೇ ಹೇಳಬಹುದು. ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುವ ಸಾಧ್ಯತೆ ಕೂಡ ಇದೆ. 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಧ್ಯಮದವರು ಒಂದೊಂದು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಹಳಷ್ಟು ಸುದೀರ್ಘವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. On the 15th of August when he spoke from the Red Fort. And he desired that we give the benefit to the people at the earliest. He mentioned Deepavali, but I'll go through the decisions in detail a bit, but this reform is not just on rationalizing rates. It's also on structural reforms. It's also on ease of living, so that businesses can do their business of working together with the GST a great ease. So we have corrected inverted duty structure problems. We've resolved classification related issues. And we've ensured that there will be stability and predictability about the GST. Rate rationalization, of course. We've reduced the slabs. There shall be only 2 slabs. And we are addressing also the issues of compensation cess. Ease of living, simplifying registration, return filing and refunds. I'm not getting into greater details. You'll get to know about it. But then these reforms have been carried out with a focus on the common man. Every tax levied on common man's daily use items have gone through a rigorous looking into, and in most cases the rates have come down drastically. Labor intensive industries have been given a ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವನ್, ನಾವು ನೋಡ್ತಾ ಇದ್ದೀವಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯಾವುದಕ್ಕೆ ಎಷ್ಟು ಪರ್ಸೆಂಟನ್ನು ನಾವು ಜಿಎಸ್ಟಿಯನ್ನು ವಿಧಿಸಲಾಗಿದೆ, ಯಾವುದಕ್ಕೆ ಏರಿಕೆ ಮಾಡಲಾಗಿದೆ, ಯಾವ ವಸ್ತುಗಳಿಗೆ ಕಡಿಮೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಜಿಎಸ್ಟಿಯ 2 ಸ್ಲ್ಯಾಬ್ಗಳನ್ನು ರದ್ದು ಮಾಡಿ ಇನ್ನು ಮುಂದೆ ಜಿಎಸ್ಟಿಯಲ್ಲಿ 3 ಸ್ಲ್ಯಾಬ್ಗಳಿರುತ್ತೆ. ಅದು 5%, 18%, 40% ಇರುತ್ತೆ. 12% ಮತ್ತು 28% ಯಾವುದೇ ಸ್ಲ್ಯಾಬ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ
ಸದ್ಯದ ಮಟ್ಟಿಗೆ ಇದೀಗ ಮತ್ತೊಂದು ಕಡೆಗೆ ಶಾಲಾ ಮಕ್ಕಳಿಗೆ ಉಪಯೋಗಿಸ್ತಕ್ಕಂತಹ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಇದರಲ್ಲೂ ಕೂಡ ಯಾವುದೇ GST ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಓವರ್ ಆಲ್ ಆಗಿ ಇದನ್ನು ಹೊರತುಪಡಿಸಿ ಮತ್ತೆ ಬೇರೆ ಯಾವೆಲ್ಲ ಮಾಹಿತಿ ಸಿಗ್ತಾ ಇದೆ ಪವನ್? ವೀರೇಶ್, ಖಂಡಿತ ಕರೆಕ್ಟು. ಉದ್ದೇಶಿಸಿ ಮಾತಾಡ್ತಾ ಇರ್ಬೇಕಾದ್ರೆ ದೀಪಾವಳಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ GST ಸ್ಲ್ಯಾಬ್ ಅನ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳಿ. ಕಳೆದ 6 ವರ್ಷಗಳಿಂದ ಭಾರತದಲ್ಲಿ GST ಸೆಮಿ ಕಂಡಕ್ಟರ್ಗಳಾದಂತ ಇವು ಯಾವುದು ಸಣ್ಣ ಕೈಗಾರಿಕೆಗಳು ಮತ್ತೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗಿತ್ತು. ಇದರ ಕಡೆ ಗಮನ ಹರಿಸೋದಕ್ಕೋಸ್ಕರನ ಪ್ರಧಾನಿ ಮೋದಿ ಅವರು ಭರವಸೆ ಕೊಟ್ಟಿದ್ರು. ಅದರ ಮೂಲಾಧಾರವಾಗಿ 3 GST ಮಾಡಿದ್ದಾರೆ. 18ರಿಂದ 5% ಇಳಿಸಿರೋದು, 12ರಿಂದ 5% ಇಳಿಸಿರೋದು, 28ರಿಂದ 40%. ಅಂದ್ರೆ ಮತ್ತೆ ಮಧ್ಯಮ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ GST ಕಮ್ಮಿ ಮಾಡಿದ್ದಾರೆ. ಇದು ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಭಾರಿ ನಿರೀಕ್ಷೆ ಮೂಡಿಸಿರ್ತಕ್ಕಂತಹ ಈ ವರ್ಷದ GST ಇದು. ಸೊ ಹಾಗಾಗಿ ಸೆಪ್ಟೆಂಬರ್ 22ರ ವೇಳೆಗೆ ಹಾಗಾದರೆ ಅಂದುಕೊಂಡಂತೆ ಈ GSTಯ ಎಲ್ಲ ನಿರ್ಧಾರಗಳು ಜಾರಿಗೆ ಬರುತ್ತಾ? ಒಂದು ವೇಳೆ ಬಂದರೂ ಕೂಡ ಇದು ಜನಸಾಮಾನ್ಯರಿಗೆ ಒಂದು ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು. ಒಂದು ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು. ಎಸ್, GST ಸ್ಲ್ಯಾಬ್ಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಇವತ್ತಿನ ಪ್ರಮುಖ ಸಭೆಯಲ್ಲಿ ಆರೋಗ್ಯ ವಿಮೆಗೆ GST ಪಾವತಿಸಬೇಕಾಗಿಲ್ಲ. ಮಹತ್ವದ ಬೆಳವಣಿಗೆ ಇದು. 33 ಜೀವರಕ್ಷಕ ಔಷಧಿಗಳಿಗೆ ನೋ GST, ಯಾವುದೇ GST ಇರಲ್ಲ. ದೇಶದ ಜನತೆಗೆ ಮೋದಿ ದೀಪಾವಳಿಯ ಒಂದು ಬಂಪರ್ ಗಿಫ್ಟ್ ಇದು. ದೀಪಾವಳಿಗೆ ಭರ್ಜರಿ ಗಿಫ್ಟನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ. GST ಸ್ಲ್ಯಾಬ್ಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಆ ಮೂಲಕ ಯಾವುದೇ ಆರೋಗ್ಯ ವಿಮೆಗೆ ಸಂಬಂಧಪಟ್ಟಂತೆ GST ಪಾವತಿಸಬೇಕಾಗಿಲ್ಲ. ಹಾಗೂ ಕೆಲವೊಂದಿಷ್ಟು ಔಷಧಿಗಳ ಮೇಲೂ ಕೂಡ ಯಾವುದೇ ರೀತಿಯಾದಂತಹ GST ತೆರಿಗೆಯನ್ನು ಹಾಕಿಲ್ಲ. GST ಸ್ಲ್ಯಾಬ್ಗಳಲ್ಲಿ ಅತ್ಯಂತ ಮಹತ್ವದಾದಂಥ ಬದಲಾವಣೆ ತರಲಾಗಿದೆ. ಸೆಪ್ಟೆಂಬರ್ 22ರಿಂದ ನೂತನ GST ಸ್ಲ್ಯಾಬ್ ಜಾರಿಗೆ ಬರಲಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ. ಎಸ್, ಶಾಲಾ ಮಕ್ಕಳಿಗೆ ಕೇಂದ್ರದಿಂದ ಭರ್ಜರಿ ಗಿಫ್ಟ್ ಅನ್ನು ಕೊಡಲಾಗಿದೆ. ಇನ್ನು ಮುಂದೆ ಬುಕ್ಸ್, ಪೆನ್ಸಿಲ್, ಪೆನ್ನಿಗಿಲ್ಲ ಯಾವುದೇ ರೀತಿಯಾದಂತಹ GST, ನೋ GST. ಮ್ಯಾಪ್, ಚಾರ್ಟ್ಸ್, ಗ್ಲೋವ್ಸ್ಗಳಿಗಿಲ್ಲ ಯಾವುದೇ ರೀತಿಯಾದಂತಹ GST. ಕ್ರಯಾನ್ಸ್, ಶಾರ್ಪ್ನರ್ಗೂ ಕೂಡ GST ಇಲ್ಲ. ಶಾಲಾ ಮಕ್ಕಳಿಗೆ ಕೇಂದ್ರದಿಂದ ಭರ್ಜರಿ ಗಿಫ್ಟ್ ಇದು. ನಿಜಕ್ಕೂ ಇದು ದೀಪಾವಳಿಯ ಭರ್ಜರಿ ಉಡುಗೊರೆ. ಇನ್ನು ಮುಂದೆ ಬಾಕ್ಸ್ಗೆಲ್ಲ, ಪೆನ್ಸಿಲ್ಗೆಲ್ಲ ಯಾವುದೇ ರೀತಿಯಾದಂತಹ ಒಂದು ಅರೇಜರ್ಸ್ ಆಗಿರ್ಬೋದು, ಶಾರ್ಪ್ನರ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ GST ಇಲ್ಲ. ಕ್ರಯಾನ್ಸ್, ಶಾರ್ಪ್ನರ್ಗೂ ಕೂಡ ಇಲ್ಲಂತೆ GST. ಹೀಗಾಗಿ ಇವತ್ತಿನ ಒಂದು ಪ್ರಮುಖ ಸಭೆಯಲ್ಲಿ ನಿರೀಕ್ಷೆಗೂ ಮೀರಿದಂತಹ ಒಂದು ಮೀಟಿಂಗ್ ಇದು. ಸೊ ಹಾಗಾಗಿ ಇವತ್ತಿನ GST ಮೀಟಿಂಗಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಲಂಕುಷವಾಗಿ ಪ್ರತಿಯೊಂದೊಂದು ವಿಚಾರಣೆಗಳನ್ನು, ಪ್ರತಿಯೊಂದು ವಸ್ತುಗಳ ಮೇಲೆ ವಿಭಜನೆಯಾಗಿ ಹಾಗೂ ವಿಸ್ತೃತವಾಗಿ ಯಾವುದರ ಮೇಲೆ ಎಷ್ಟು GSTಯನ್ನು ನಾವು ಹೇರಿದ್ದೇವೆ, ಯಾವುದರಲ್ಲಿ ಏರಿಕೆಯಾಗಿದೆ, ಯಾವುದರಲ್ಲಿ ಇಳಿಕೆಯಾಗಿದೆ, ಜನಸಾಮಾನ್ಯರು ಬಳಸ್ತಕ್ಕಂತಹ ದಿನನಿತ್ಯದ ಅಗತ್ಯ ಹಾಗೂ ಅತ್ಯವಶ್ಯಕವಾಗಿರ್ತಕ್ಕಂತಹ ವಸ್ತುಗಳ ಮೇಲೆ ಕೇಂದ್ರ ಸರ್ಕಾರ ಮೃದು ಧೋರಣೆಯನ್ನು ತಾಳಿದ್ದು GST ಕಡಿಮೆ ಪ್ರಮಾಣದಲ್ಲಿ ಹಾಕಿದೆ. ಆ ಮುಖಾಂತರ ಮತ್ತೊಮ್ಮೆ ಈಗ ಶಾಲಾ ಮಕ್ಕಳಿಗೆ ಕೇಂದ್ರದಿಂದ ಭರ್ಜರಿ ಉತ್ತಮವಾದಂತಹ ಒಂದು ಬಂಪರ್ ಗಿಫ್ಟ್ ಸಿಕ್ಕಿದೆ. ಬುಕ್ಸು, ಪೆನ್ಸಿಲ್ಲು, ಶಾರ್ಪ್ನರು, ಚಾರ್ಟ್ಸು, ಮ್ಯಾಪ್ಸು, ಗ್ಲೋಬ್ಸ್ಗಳಿಗೆ ಯಾವುದೇ ರೀತಿಯಾದಂತಹ ಈ ಪಠ್ಯ ಪುಸ್ತಕ ಹಾಗೂ ಈ ಎಜುಕೇಷನ್ ರಿಲೇಟೆಡ್ ಆಗಿರಬಹುದು ಈ ಎಲ್ಲ ಒಂದು ಸಾಮಗ್ರಿಗಳಿಗೆ ಯಾವುದೇ ರೀತಿಯಾದಂತಹ GST ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ಒಂದು ಶಾಲಾ ಮಕ್ಕಳಿಗೆ ಇದೊಂದು ಸಂತೋಷದಾಯಕ ಒಂದು ವಿಷಯ ಅಂತಲೇ ಹೇಳಬಹುದು. ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುವ ಸಾಧ್ಯತೆ ಕೂಡ ಇದೆ. 56ನೇ GST ಕೌನ್ಸಿಲ್ ಸಭೆಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದೊಂದು ಕೇಳಿರ್ತಕ್ಕಂತಹ ಮಾಧ್ಯಮದವರು ಒಂದೊಂದು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಹಳಷ್ಟು ಸುದೀರ್ಘವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. On the 15th of August when he spoke from the Red Fort. So, and he desired
that we give the benefit to the people at the earliest. He mentioned Deepavali, but I'll go through the decisions in detail a bit, but this reform is not just on rationalizing rates. It's also on structural reforms. It's also on ease of living, so that businesses can do their business of working together with the GST a great ease. So we have corrected inverted duty structure problems. We've resolved classification-related issues, and we've ensured that there will be stability and predictability about the GST. Rate rationalization, of course, we've reduced the slabs. There shall be only 2 slabs, and we are addressing also the issues of compensation cess. Ease of living, simplifying registration, return filing, and refunds. I'm not getting into greater details, you'll get to know about it. But then these reforms have been carried out with a focus on the common man. Every tax levied on common man's daily use items have gone through a rigorous looking into, and in most cases the rates have come down drastically. Labor intensive industries have been given a ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವನ್, ನಾವು ನೋಡ್ತಾ ಇದ್ದೀವಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯಾವುದಕ್ಕೆ ಎಷ್ಟು ಪರ್ಸೆಂಟನ್ನು ನಾವು GSTಯನ್ನು ವಿಧಿಸಲಾಗಿದೆ, ಯಾವುದಕ್ಕೆ ಏರಿಕೆ ಮಾಡಲಾಗಿದೆ, ಯಾವ ವಸ್ತುಗಳಿಗೆ ಕಡಿಮೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ GSTಯ 2 ಸ್ಲ್ಯಾಬ್ಗಳನ್ನು ರದ್ದು ಮಾಡಿ ಇನ್ನು ಮುಂದೆ GSTಯಲ್ಲಿ 3 ಸ್ಲ್ಯಾಬ್ಗಳಿರುತ್ತೆ. ಅದು 5%, 18%, 40% ಇರುತ್ತೆ. 12% ಮತ್ತು 28% ಯಾವುದೇ ಸ್ಲ್ಯಾಬ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಇದೀಗ ಮತ್ತೊಂದು ಕಡೆಗೆ ಶಾಲಾ ಮಕ್ಕಳಿಗೆ ಉಪಯೋಗಿಸ್ತಕ್ಕಂತಹ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಇದರಲ್ಲೂ ಕೂಡ ಯಾವುದೇ GST ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಓವರ್ ಆಲ್ ಆಗಿ ಇದನ್ನು ಹೊರತುಪಡಿಸಿ ಮತ್ತೆ ಬೇರೆ ಯಾವೆಲ್ಲ ಮಾಹಿತಿ ಸಿಗ್ತಾ ಇದೆ ಪವನ್? ವೀರೇಶ್, ಖಂಡಿತ ಕರೆಕ್ಟು. ಉದ್ದೇಶಿಸಿ ಮಾತಾಡ್ತಾ ಇರ್ಬೇಕಾದ್ರೆ ದೀಪಾವಳಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ GST ಸ್ಲ್ಯಾಬ್ ಅನ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳಿ. ಕಳೆದ 6 ವರ್ಷಗಳಿಂದ ಭಾರತದಲ್ಲಿ GST ಸೆಮಿ ಕಂಡಕ್ಟರ್ಗಳಾದಂತ ಇವು ಯಾವುದು ಸಣ್ಣ ಕೈಗಾರಿಕೆಗಳು ಮತ್ತೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗಿತ್ತು. ಇದರ ಕಡೆ ಗಮನ ಹರಿಸೋದಕ್ಕೋಸ್ಕರನ ಪ್ರಧಾನಿ ಮೋದಿ ಅವರು ಭರವಸೆ ಕೊಟ್ಟಿದ್ರು. ಅದರ ಮೂಲಾಧಾರವಾಗಿ 3 GSTಯನ್ನ ಮಾಡಿದ್ದಾರೆ. 18ರಿಂದ 5% ಇಳಿಸಿರೋದು, 12ರಿಂದ 5% ಇಳಿಸಿರೋದು, 28ರಿಂದ 40%. ಅಂದ್ರೆ ಮತ್ತೆ ಮಧ್ಯಮ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ GST ಕಮ್ಮಿ ಮಾಡಿದ್ದಾರೆ. ಇದು ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಭಾರಿ ನಿರೀಕ್ಷೆ ಮೂಡಿಸಿರ್ತಕ್ಕಂತಹ ಈ ವರ್ಷದ GST ಇದು. ಸೊ ಹಾಗಾಗಿ ಸೆಪ್ಟೆಂಬರ್ 22ರ ವೇಳೆಗೆ ಹಾಗಾದರೆ ಅಂದುಕೊಂಡಂತೆ ಈ GSTಯ ಎಲ್ಲ ನಿರ್ಧಾರಗಳು ಜಾರಿಗೆ ಬರುತ್ತಾ? ಒಂದು ವೇಳೆ ಬಂದರೂ ಕೂಡ ಇದು ಜನಸಾಮಾನ್ಯರಿಗೆ ಒಂದು ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು. ಒಂದು ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು.